ಇದಿಷ್ಟು ಉರಿಬೇಕು. ಶುಂಠಿ ಬೇಡ, ಚಕ್ಕೆ ಬೇಡ, ನೆಲ್ಲಿಕಾಯಿ ಬೇಡ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತಿದ್ರಿ ವೆಯ್ಟ್ ಲಾಸ್ ಪೌಡ್ರಿಗೆ ಏನೇನು ಹಾಕ್ತೀರಾ ಅಂತೇಳಿ. ಕಡಿಮೆ ಕ್ವಾಂಟಿಟಿ, ಕಡಿಮೆ 1 kg ಇದೆಲ್ಲ ತೋರ್ಸೋಕ್ಕೆ ನಿಜವಾಗ್ಲೂ ಆಗಲ್ಲ. ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ದಿನಕ್ಕೆ 20 ರಿಂದ 30 kg ಬಿಸ್ನೆಸ್ ಅಂದಮೇಲೆ ಒಂದಿನ ಜಾಸ್ತಿ ಒಂದಿನ ಕಡಿಮೆ ಅಂತ ಇರುತ್ತೆ. ತುಂಬ ನನಗೆ ಕೆಲಸ ಇರುತ್ತೆ. ನಾನೇ ಎಲ್ಲ ರೆಡಿ ಮಾಡೋದು. ಇವಾಗ ಅದಕ್ಕೆ ಒಂದ್ಸರಿ ಇವಾಗ ತರಿಸಿದ್ದೆ. ಅದನ್ನು ಏನೇನು ಅಂತ ಹೇಳಿ ನಾನು ತೋರಿಸ್ತೀನಿ, ಹತ್ರದಿಂದ ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಕಹಿ ಜೀರಿಗೆ ಸಿಗ್ತಾ ಇಲ್ಲ, ಕಹಿ ಜೀರಿಗೆನ ನಮಗೆ ಆಗ್ತಾ ಇಲ್ಲ, ಸಿಗಲಿಲ್ಲ. ಕಹಿ ಜೀರಿಗೆನೇ ಮೇನ್ ಬೇಕಾಗಿರೋದು ಇದಕ್ಕೆ. ನೀವು ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ದಯವಿಟ್ಟು ನನಗೆ ಹೇಳ್ಬೇಡಿ. ಯಾಕಂದರೆ ನಿಮಗೆ ನಾನು ಅದನ್ನು ಕಳಿಸ್ಕೊಡೋಕ್ಕಾಗಲ್ಲ. ಏನೇನು ಬೇಕು ಅಂತ ನಾನು ಇವಾಗ ಹೇಳ್ತೀನಿ. ನಾನಿದು 20 kgಗೆ ನಾನು ತರಿಸಿರೋದು. ಯಾರೋ ಒಬ್ರು ಬರ್ತಿದ್ದಾರೆ ಕಹಿ ಜೀರಿಗೆ ಇಲ್ಲ ಅಂತ. ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ. ಏನೇನಂತ ಒಂದ್ಸರಿ ತೋರಿಸ್ತೀನಿ. ಇದು ಅಗಸೆ ಬೀಜ. ಅಗಸೆ ಬೀಜ ಎಲ್ರಿಗೂ ಗೊತ್ತು. ಅಗಸೆ ಬೀಜ ತುಂಬ ಒಳ್ಳೆಯದು. ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅವರು ಅಂಗಡಿಯವರೆಲ್ಲ ಕ್ಲೀನ್ ಮಾಡಿ ಕಳಿಸಿರ್ತಾರೆ. ಅಲ್ಲಿ 4-5 ಜನ ಸ್ವಲ್ಪ ವಯಸ್ಸಾಗಿರೋರು, ಈ ಮೊರದಲ್ಲೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಅವ್ರನ್ನ ಕಳಿಸಿರ್ತಾರೆ. ಅವರು ಅಲ್ಲಿಂದನೇ ಕ್ಲೀನ್ ಮಾಡಿಸ್ತಾರೆ. ಒಂದು ಚೂರು ಗಲೀಜಿರಲ್ಲ. ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಅಗಸೆ ಬೀಜ ಇದು. ಧನಿಯಾ ಎಲ್ರಿಗೂ ಗೊತ್ತು. ಕೊತ್ತಂಬರಿ ಕಾಳು, ಅಜ್ವೈನ, ಸೋಂಪು, ಬಡೆ ಸೋಂಪು ಅಂತೀರ ಅದು, ಕಲೋಂಜಿ, ಹಿಪ್ಲಿ ಈ ಥರ ಇರುತ್ತೆ. ಫೈನ್ ಕ್ವಾಲಿಟಿನೇ ನಾನು ತರಿಸೋದೆಲ್ಲ. ಕರಿಬೇವು ಇವಾಗ ತರಕ್ಕೆ ಹೋಗಿದ್ದಾರೆ, ಹೇಳಿದ್ದೀನಿ. ನಮ್ಮ ಮನೆ ಹತ್ರ ಒಬ್ಬರು ಸೊಪ್ಪು ಮಾರೋರಿದ್ದಾರೆ, ಅವರು ಡೈಲಿ ನನಗೆ ಕರಿಬೇವು ತೊಗೊಂಡು ಕೊಡ್ತಾರೆ. ಕಹಿ ಜೀರಿಗೆಗೆ ಲಾಸ್ಟ್ ಬರ್ತೀನಿ. ಒಣಶುಂಠಿನೂ ನಾನು ಏನೇನು ಐಟಮ್ ಹಾಕ್ತೀನಿ ಅಂದರೆ ಕ್ವಾಲಿಟಿ ನೋಡಿ ನೀವೇನೆ. ತುಂಬ ಫೈನ್ ಕ್ವಾಲಿಟಿ ಹಾಕ್ತೀವಿ. ಪುಡಿ ಇರೋದಾಗಲಿ ಇವೆಲ್ಲ ಏನೂ ಇಲ್ಲ ನೋಡಿ. ಒಂದು ನಾನು ಟೀ ಮಾಡಿದ್ರೂ ಪುಡಿ ನೋಡಿ, ಒಂಚೂರು ಪುಡಿ ಮೆತ್ಕೊಂಡಿಲ್ಲ. ಈಗ ಮಾಡಿ ಪುಡಿ ಮೆತ್ಕೊಂಡ್ರೆ ಒಳಗಡೆ ಟೊಳ್ಳಿರುತ್ತೆ, ಹುಳ ಆಗಿರುತ್ತೆ ಅಂತ. ಶುಂಠಿಗೆ ಬೇಗ ಹುಳ ಆಗುತ್ತೆ. ಹಾಗಾಗಿ ಇದು ನೋಡಿ, ನಾನು ಯಾವುದೇ ತೊಗೊಂಡಿದ್ದು ಮುಚ್ಚಿದ್ರೂ ಇಲ್ಲ. ನಾನು ಇನ್ನೊಂದು ಪ್ಯಾಕೆಟ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಫೈನ್ ಕ್ವಾಲಿಟಿ ತರಿಸ್ಕೊಡ್ತಾರೆ ನನಗೆ ಅವ್ರ ಅಂಗಡಿಯವರು. 20 ವರ್ಷದಿಂದ ನಾನು ಅವ್ರ ಅಂಗಡಿಯಲ್ಲೇ ತೊಗೊಳ್ತಾ ಇದ್ದೆ ನೋಡಿ. ಒಂದು ಚೂರು ಏನಾದರೂ ನಿಮಗೆ ಪುಡಿ ಅನಿಸುತ್ತಾ ನೋಡಿ. ಈ ಥರ ಇರಬೇಕು ಶುಂಠಿ ಎಲ್ಲ. ಶುಂಠಿಗೆ ಬೇಗ ಹುಳ ಬರುತ್ತೆ. ಹಾಗಾಗಿ ನೋಡಿ, ಇದು ಶುಂಠಿ, ಜೀರಿಗೆ, ಲವಂಗ, ಮೆಂತ್ಯ, ಚಕ್ಕೆ. ನಾನು ಹೇಳಿದ್ದೀನಿ ಇದೇ ಚಕ್ಕೆ ಹಾಕಬೇಕು ಅಂತ. ಇದು ತುಂಬ ಅಂಗಡಿಲೆಲ್ಲ ಸಿಗಲ್ಲ, ಇದು ಕಡಿಮೆ ಸಿಗೋದಿದು. ಇದೇ ಚಕ್ಕೆ ಹಾಕಬೇಕು. ಇದು ತುಂಬ ಬೇಗ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಈ ಥರ ಚಕ್ಕೆ. ಎಷ್ಟು ಗಮ್ ಅಂತಿರುತ್ತೆ ಗೊತ್ತಾ ಈ ಚಕ್ಕೆ. ಪುಡಿನೂ ಅಷ್ಟೇ ಒಂಥರ ಈ ಕಲರೇ ಬರುತ್ತೆ ನಾವು ಪುಡಿ ಮಾಡಿದ್ರೆ ನೋಡಿ. ಇದು ಫೈನ್ ಕ್ವಾಲಿಟಿ ಚಕ್ಕೆ. ಇದು ವೆಯ್ಟ್ ಲಾಸ್ಗೆ ಇದೇ ಚಕ್ಕೆ ಹಾಕಬೇಕು. ನಾನು ಇದೇ ಚಕ್ಕೆ ತರಿಸೋದು. ಅರ್ಧ kg ಚಕ್ಕೆ ಇದು ನಾನು ಇದಕ್ಕೆ 1/4 kg ಇನ್ನೊಂದು ಪ್ಯಾಕೆಟ್ಗೆ ಒಟ್ಟು 2 ಸೆಟ್ ತರಿಸಿರೋದು. ನಾನು ಇವತ್ತು ಬೆಳಗ್ಗೆ 2 ಸೆಟ್ ಹುರಿದಿಟ್ಟಿದ್ದೀನಿ. ಇದಿಷ್ಟ ಆಯಿತು. ಕರಿಬೇವು ಒಂದು ಎಕ್ಸ್ಟ್ರಾ ನೋಡಿ. ಒಂದು ಕಹಿ ಜೀರಿಗೆಗೆ ಬರ್ತೀನಿ ನೋಡಿ. ಈಗ ಇದು ಮುಟ್ಟಿದ್ರೆ ಕೈಯೇ ಕಹಿ ಆಗುತ್ತೆ, ಅಷ್ಟು ಒಳ್ಳೆಯದು ನಮಗೆ. ಈ ಕಹಿ ಜೀರಿಗೆನೇ ಮೇನ್. ಇಷ್ಟು ನಾವು ಐಟಮ್ ಹಾಕೋದಕ್ಕೂ ಇದು ಒಂದು ನಮಗೆ ಬೇಕೇ ಬೇಕು. ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ಥರ ಇರುತ್ತೆ ಜೀರಿಗೆ. ಮಾಮೂಲಿ ಜೀರಿಗೆ ಇದು.
ಸಾಜೀರಿಗೆನಾ ಅಂತ ತುಂಬ ಜನ ಕೇಳಿದ್ದೀರಾ. ಸಾಜೀರಿಗೆ ಬೇರೆ, ಕಹಿ ಜೀರಿಗೆ ಬೇರೆ. ಸಾಜೀರಿಗೆ ಅಡುಗೆಗೆಲ್ಲ ಹಾಕ್ತಾರೆ, ಅದು ಕಹಿ ಇರಲ್ಲ ಅಂದ್ಕೊಳ್ತೀನಿ ನಾನು. ಇದು ಮಾಮೂಲಿ ಜೀರಿಗೆ, ಇದು ಕಹಿ ಜೀರಿಗೆ. ನೋಡಿದ್ರೆ ಸುಮ್ಮನೆ ಹಿಂಗಂತೂ ನಾಲ್ಗೆಗೆ ಮುಟ್ಟಕ್ಕಾಗಲ್ಲ, ಅಷ್ಟು ಕಹಿ ಇರುತ್ತೆ ಕಹಿ ಜೀರಿಗೆ. ನೋಡಿದ್ರಲ್ಲ, ನಾನು ನೆಲ್ಲಿಕಾಯಿ ವಿಷಯಕ್ಕೆ ಬರ್ತೀನಿ ಇವಾಗ. ನೆಲ್ಲಿಕಾಯಿ ನಾನು ಪುಡಿ ತಂದು ಹಾಕಲ್ಲ. ಯಾಕೆ ಅಂತ ಅಂದರೆ ಪುಡಿಲಿ ಏನು ಮಿಕ್ಸ್ ಮಾಡಿರ್ತಾರೆ ಏನು ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾನು ಒಣಗಿದ ನೆಲ್ಲಿಕಾಯಿ ಚೆಟ್ಟು ಅಂತಾರೆ ಇದಕ್ಕೆ. ನೋಡಿ, ಎಲ್ಲೋ ಒಂದೊಂದು ಬೀಜ ಇರುತ್ತೆ ಬಿಟ್ಟರೆ, ತುಂಬ ಜನ ಅಂಗಡೀಲಿ ಬೀಜ ಇರುತ್ತೆ ನಮಗೆ ಅವ್ರ ತೂಕ ಬಂದ್ಬಿಡ್ಲಿ ಅಂತ. ನಾನು ಒಂದ್ಸರಿ ತಂದೆ, ನಂಗೆ ತುಂಬ ಲಾಸ್ ಆಯಿತು. ಇದು 300 ರೂಪಾಯಿ ಅಂತ ಕೆ ಜಿ, ನನಗೆ 280 ರೂಪಾಯಿ ಹಾಕ್ಕೊಡ್ತಾರೆ. ಇದನ್ನು ಮಿಕ್ಸಿಗೆ ಹಾಕೋದೇ ಕಷ್ಟ ಗೊತ್ತಾ. ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಟ್ರೆ, ಇದು ಶುಂಠಿ ಚಕ್ಕೆ ಇಷ್ಟನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ರೇ ಮಿಲ್ಗೆ ಹಾಕ್ಸೋದು, ಇಲ್ದಿರ ಅವ್ರು ಮಿಲ್ಗೆ ಹಾಕಲ್ಲ. ಇದನ್ನು ನಾನು ಇಲ್ಲೊಂದು ಪಕ್ಕದಲ್ಲಿ ಒಂದು ಅಜ್ಜಿ ಇದ್ದಾರೆ, ಅವ್ರ ಕೈಲಿ ಕೊಡ್ತೀನಿ, ಒಂಚೂರು ಆರಿಸಿ ಕೊಡ್ರಮ್ಮ ಅಂತ. ಎಲ್ಲೋ ಒಂದೊಂದು ಬೀಜ ಇರುತ್ತೆ, ಎಲ್ಲೋ ಅಷ್ಟಿಲ್ಲ, ಎಲ್ಲೋ ಬೀಜನೇ ಇಲ್ಲ. ಎಲ್ಲೋ ಒಂದೊಂದು ಬೀಜ ಇರುತ್ತೆ, ಆ ಬೀಜನೇನಿಲ್ಲ, ಹೀಗೆ ತೆಗೆದ್ರೆ ಬಂದ್ಬಿಡುತ್ತೆ ನೋಡಿ. ಅಷ್ಟೇ, ನಾನು ಆ ಬೀಜನ ಬಿಸಾಕಲ್ಲ. ನಾನು ಒಂದ್ಸರಿ ಕಷಾಯ ಮಾಡ್ಕೊಂಡು ಕುಡಿತೀನಿ ನೋಡಿ. ಈಗಿರುತ್ತೆ ಬೀಜ ಇದೆ, ಅದನ್ನು ಸುಮ್ಮನೆ ಈಗ ಮಾಡಿದ್ರೆ ಬಂದ್ಬಿಡುತ್ತೆ. ನಾನು ಇಲ್ಲೊಂದು ಅಜ್ಜಿ ಇದ್ದಾರೆ, ಆ ಅಜ್ಜಿ ಕೈಲಿ ಒಂಚೂರು ಬೀಜ ಎಲ್ಲ ಆರಿಸಿ ಕೊಡ್ರಮ್ಮ ಅಂತ ಹೇಳಿ ಕೊಡ್ತೀನಿ. ನಾನಿವಾಗ ಇಷ್ಟು ಹಾಕ್ಬೇಕಾದ್ರೆ ನಾನು ಹೇಗೆ ನಿಮಗೆ 1 kgಗೆ ನಾನು ಹೇಳಿ, ನಾನು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ಹಾಕ್ತೀನಿ, ಏನೇನು ಹಾಕ್ತೀನಿ ಅಂತ ಹೇಳಿದ್ದೀನಿ. ಇವಾಗ 2 ಸೆಟ್ ತರಿಸ್ದೆ, ಬೆಳಗ್ಗೆ 2 ಸೆಟ್ ತಂದು ಕೊಟ್ಟರು. ಸ್ಟಾಕ್ ಇಲ್ಲಮ್ಮ, ಇವತ್ತು ಸ್ವಲ್ಪ ಹುಡುಗ ಊರಿಗೆ ಹೋಗ್ತಿದ್ದಾನಂತ, ಏನೋ ಊರಬ್ಬ ಅಂತ, ನನಗೆ ತಂದು ಕೊಡೋ ಹುಡುಗ ಊರಿಗೆ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಸ್ಟಾಕ್ ಇಲ್ಲಮ್ಮ ಸ್ವಲ್ಪ ಅಂತ ಹೇಳಿ ಇಟ್ಕೊಂಡು, ಕಲೊಂಜಿ ಎಲ್ರಿಗೂ ಗೊತ್ತು, ಇಡ್ಲಿ ತೋರಿಸಿದ್ನಲ್ಲ, ಈ ಥರ ಫೈನ್ ಕ್ವಾಲಿಟಿ ಹಾಕಬೇಕು ಎಲ್ಲ. ನೋಡಿ, ಒಂದು ಚೂರು ಪುಡಿ ಇರಲ್ಲ ನಾನು ತರಿಸೋದು. ಈ ಕ್ವಾಲಿಟಿ ತುಂಬ ಅಂದರೆ ಚೆನ್ನಾಗಿರೋ ಕ್ವಾಲಿಟಿ ಕೊಡ್ತಾರೆ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಅಂಗಡಿಯವ್ರಿಗೆ. ನೋಡಿ, ತಳದಲ್ಲೂ ಇರಿ, ಒಂದು ನಿಮಿಷ ಬೇರೆದ್ರಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ತಳದಲ್ಲಿ ಸಮೇತ ಒಂದು ಚೂರು ಪುಡಿ ಇರಲ್ಲ. ಎದಾಳಬೇಕು ಅಂತ ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ತಳದಲ್ಲಿ ಸಮೇತ ಒಂದು ಚೂರು ನಿಮಗೆ ಪುಡಿ ಬರಲ್ಲ, ಆ ಥರ ಕ್ವಾಲಿಟಿದ್ದು ಹಾಕ್ಬೇಕು ನಾನು. ನೋಡಿ, ಎಲ್ಲಾದರೂ ಒಂಚೂರು ಪುಡಿ ಅನ್ನಿಸ್ತಾ ಇದೆಯಾ ನಿಮಗೆ? ನೋಡಿ, ಎಲ್ಲ ಒಂದೇ ಹೀಗಿರುತ್ತೆ. ಆದರೆ ನನ್ನ ನಂಬಿಕೆ ಇಟ್ಟು ಅಷ್ಟು ಜನ ತೊಗೊಳ್ತಾ ಇದ್ದಾರೆ. ಎಲ್ಲರೂ ನಮ್ಗೆ ವೆಯ್ಟ್ ಲಾಸ್ ಆಯಿತು ಅಂತ ಅಂತಿದ್ದಾರೆ. ಇದೆಲ್ಲ ತುಂಬ ಹೀಟು. ಇದು ಕಾಳು ಮೆಣಸಿಗಿಂತ ಒಳ್ಳೆಯದು ಇಡ್ಲಿ, ಎಲ್ಲ ಹೀಟು. ಅದಕ್ಕೋಸ್ಕರ ನಾನು ಹೇಳೋದು ಬಾರ್ಲಿ ಗಂಜಿ ಕುಡೀರಿ ಅಂತ ಹೇಳ್ತೀನಿ. ಬಾರ್ಲಿ ಗಂಜಿ ಕುಡೀರಿ. ಅದು ನಮಗೆ ದಿನ ಎಳ್ನೀರು ಕುಡಿಯೋದಕ್ಕೆ ಒಬ್ರೊಬ್ರಿಗೆ ಶಕ್ತಿ ಇರಲ್ಲ. 60 ರೂಪಾಯಿ 70 ರೂಪಾಯಿ ಎಳ್ನೀರು ಇವಾಗ. ಹಾಗಾಗಿ ಬಾರ್ಲಿ ಗಂಜಿ ಆರಾಮಾಗಿ ಮನೇಲಿ ಮಾಡಿಟ್ಕೊಂಡು ಕುಡಿಬೋದು. ಇಷ್ಟು ನಾನು ಹಾಕೋ ಐಟಮು. ಅಗಸೆ ಬೀಜ ಒಂದು ಬಿಟ್ಟು ಇದಿಷ್ಟು ಉರಿಬೇಕು. ಶುಂಠಿ ಬೇಡ, ಚಕ್ಕೆ ಬೇಡ, ನೆಲ್ಲಿಕಾಯಿ ಬೇಡ, ಅಗಸೆ ಬೀಜ ಬೇಡ. ಇನ್ನು ಮಿಕ್ಕಿದ ಐಟಮ್ ಅಷ್ಟು ಉರಿಬೇಕು. ಕರಿಬೇವು ಸ್ವಲ್ಪ, ಕರಿಬೇವನ್ನ ನಾನು ಇದ್ರ ಜೊತೆಲಿ ಹಾಕಿ ಸುಮ್ಮನೆ ಫ್ರೈ ಮಾಡ್ತೀನಿ. ಯಾಕಂದರೆ ಅದು ಹಸಿ ತರಿಸೋದು ನಾನು, ಒಣಗಿರೋದು ಸಿಗ್ತಾಯಿಲ್ಲ. ಒಣಗಿರೋದು ತರಿಸಿ ಒಣಗ್ಸೋಕ್ಕೂ ಆಗಲ್ಲ. ಅದಕ್ಕೆ ನಾನು ಹಸಿ ತಂದು ಇದ್ರ ಜೊತೆಲೇ ಹುರಿದ್ರೆ ಅದು ಗರ್ಗರಿ ಆಗುತ್ತೆ. ಇಷ್ಟನ್ನು ಹುರ್ಕೊಳ್ಳೋದು ನಾನು, ಇಷ್ಟನ್ನು ಹುರ್ಕೊಬೇಕು. ಇದನ್ನಿಷ್ಟನ್ನು ಉರಿಬಾರ್ದು. ಇಷ್ಟು ನಾನು ಹಾಕೋ ಐಟಮು. ನೋಡಿದ್ರಲ್ಲ, ಐಟಮ್ ತೋರಿಸಿ ಅಂತ ಹೇಳ್ತಿದ್ರೆ, ಅದಕ್ಕೋಸ್ಕರ ಉರಿಯೋಕ್ಕೆ ಮುಂಚೆ ಒಂಚೂರು ಐಟಮ್ ತೋರಿಸ್ಬಿಡೋಣ ಅಂತ ಹೇಳಿ ಮಾಡಿದೆ ನಾನು. ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ? ಒಂದು ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ಧನ್ಯವಾದಗಳು. ಜೈ ಶ್ರೀರಾಮ್.